ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ಈ ದಿನ ಕೊಲಾಪ್ಸಿಬಲ್ ಗೇಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ 3/4 ಇಂಚ್ ಫ್ಲಾಟು 30 ಇಂಚ್ ಉದ್ದಕ್ಕೆ 32 ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ 15 ಇಂಚು 3 ದಾರಕ್ಕೆ 8 ಫ್ಲಾಟ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ 3/4 ಇಂಚು ಗೇಟ್ ಚಾನಲ್ 7 ಅಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಯು ಶೇಪಲ್ಲಿ ಮೊದಲೇ ಡಿಸೈನ್ ಆಗಿರುತ್ತೆ. ಈ ಗೇಟ್ ತಯಾರಿಸೋದಕ್ಕೆ ಇಂಪಾರ್ಟೆಂಟ್ ಆಗಿ ಮಾರ್ಕಿಂಗ್ ಮಾಡಬೇಕಾಗಿರೋದು ಹೋಲ್ಗಳು. 30 ಇಂಚುದ್ದ ಫ್ಲಾಟ್ 15 ಇಂಚಿಗೆ ಒಂದು ಸೆಂಟರ್ ಮಾರ್ಕು, ಮೇಲ್ಭಾಗದಿಂದ 3 ದಾರಕ್ಕೊಂದು ಮಾರ್ಕು, ಮತ್ತೆ ಕೆಳಭಾಗದಿಂದ 3 ದಾರಕ್ಕೊಂದು ಮಾರ್ಕು. ಈ ರೀತಿ ಎಲ್ಲ ಫ್ಲಾಟ್ಗಳಿಗೆ ಮಾರ್ಕ್ ಮಾಡ್ಕೊಂಡು ಹೋಲ್ ಮಾಡಬೇಕಾಗುತ್ತೆ. ಈ 30 ಇಂಚುದ್ದ ಫ್ಲಾಟ್ಗಳಲ್ಲಿ 8 ಫ್ಲಾಟ್ಗಳಿಗೆ ಮಾತ್ರ ಈ ಮಧ್ಯದಲ್ಲಿ ಒಂದು ಹೋಲ್ ಮಾಡಬೇಕಾಗುತ್ತೆ. ಇಲ್ಲಿ ಕತ್ರಿ ರಿವೀಟ್ ಮಾಡೋದಕ್ಕೆ ಈ ಮಧ್ಯದಲ್ಲಿ ಹೋಲ್ ಮಾಡಬೇಕು. ಹೋಲ್ ಮಾತ್ರ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಆಗಬಾರ್ದು, ಒಂದಕ್ಕೊಂದು ಮ್ಯಾಚಿಂಗ್ ಇರಬೇಕು. ಈ ಮಾರ್ಕಿಂಗ್ ಮಾಡಿರೋ ಫ್ಲಾಟು ಉಲ್ಟಾ ಇಟ್ಟರು ಹೋಲು ಒಂದಕ್ಕೊಂದು ಮ್ಯಾಚಿಂಗ್ ಆಗಬೇಕು. ಇದೇ ರೀತಿ ಈ 15 ಇಂಚು 3 ದಾರಕ್ಕೆ ಕಟ್ ಮಾಡಿರೋ ಈ 8 ಫ್ಲಾಟ್ಗಳನ್ನು ಈ ಫ್ಲಾಟಿನ ಮೇಲ್ಭಾಗದ 3 ಹೋಲ್ಗಳಿಗೆ ಮ್ಯಾಚಿಂಗ್ ಆಗೋ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಫ್ಲಾಟ್ ಮಾರ್ಕಿಂಗ್ ಎಲ್ಲ ಆಗಿದೆ. ಈಗ ಚಾನಲ್ ಯಾವ ರೀತಿ ಮಾರ್ಕಿಂಗ್ ಮಾಡ್ತೀನಿ ಅಂತ ನೋಡಿ ಸ್ನೇಹಿತರೆ. ಈ ಗೇಟ್ ಚಾನಲ್ಲು 7 ಅಡಿ ಉದ್ದ. ಇದರ ಸೆಂಟರ್ ಮಾರ್ಕಿಂಗು 42 ಇಂಚಿಗೆ, ಮೇಲ್ಭಾಗದಿಂದ 4 ಇಂಚಿಗೆ ಒಂದು ಮಾರ್ಕು, ಎರಡನೆಯ ಮಾರ್ಕು 23 ಇಂಚಿಗೆ, ಸೆಂಟರು 42ಕ್ಕೆ ಮೊದಲೇ ಮಾರ್ಕ್ ಮಾಡಿದ್ದೀನಿ. ಅದಾದಮೇಲೆ 4ನೇ ಮಾರ್ಕು 61 ಇಂಚಿಗೆ, 5ನೇ ಮಾರ್ಕು 80 ಇಂಚಿಗೆ, ಕೆಳಗಡೆಯಿಂದ 4 ಇಂಚು ಗ್ಯಾಪ್ ಉಳಿಯುತ್ತೆ. ಇದೇ ರೀತಿ ಎಲ್ಲ ಚಾನಲ್ಗಳಿಗೆ ಮಾರ್ಕ್ ಮಾಡಿ ಪಂಚ್ ಮಾಡಿ ಹೋಲ್ ಮಾಡಬೇಕಾಗುತ್ತೆ. ಬನ್ನಿ, ಈಗ ಬೇಗ ಮಾರ್ಕಿಂಗ್ ಮಾಡಿಬಿಟ್ಟು ಹೋಲ್ ಮಾಡಿ ಯಾವ ರೀತಿ ಕತ್ರಿ ಜೋಡಿಸೋದು ಅಂತ ತೋರಿಸ್ಕೊಡ್ತೇನೆ ಸ್ನೇಹಿತರೆ. ಎಲ್ಲ ಫ್ಲಾಟ್ ಮತ್ತು ಚಾನಲ್ಗೆ ಹೋಲ್ ಮಾಡಿದ್ದೀನಿ. ಈ 8 ಫ್ಲಾಟಿಗೆ ಮಾತ್ರ 4 ಹೋಲ್ ಮಾಡಿದ್ದೀನಿ. ಇನ್ನು ಮಿಕ್ಕ ಫ್ಲಾಟಿಗೆಲ್ಲ 3 ಹೋಲ್ ಮಾಡಿದ್ದೀನಿ. ಈ ಚಾನಲ್ಗೆ ನೋಡಿ ಟೋಟಲ್ಗೆ 5 ಹೋಲ್ ಮಾಡಿದ್ದೀನಿ. ಇನ್ಸೈಡಲ್ಲಿ ಪೈಂಟ್ ಮಾಡಿದ್ದೀನಿ. ಬನ್ನಿ ಸ್ನೇಹಿತರೆ, ಈಗ ಕತ್ರಿ ಯಾವ ರೀತಿ ಜೋಡಿಸೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ 3/4 ಇಂಚು ಫ್ಲಾಟು ಇಲ್ಲಿ ಕೌಂಟರ್ ಏನ್ ಮಾಡಿದ್ದೀನಿ. ಈ ರಿವಿಟು ಈ ರೀತಿ ಫ್ಲಾಟ್ ಆಗಿ ಕರೆಕ್ಟ್ ಆಗಿ ಕೂತ್ಕೋಬೇಕು. ಇದರ ಮಧ್ಯದಲ್ಲಿ ಒಂದು ವಾಷರು, ಅದರ ಮೇಲೆ ಈ 15 ಇಂಚು 3 ದಾರ ಫ್ಲಾಟ್, ಇದನ್ನ ಚೆನ್ನಾಗಿ ರಿವಿಟ್ ಮಾಡಬೇಕು. ನೋಡಿ, ಈ ರೀತಿ ಕ್ಲೀನ್ ಆಗಿ ರಿವಿಟ್ ಮಾಡಬೇಕು, ಜಾಸ್ತಿ ಟೈಟ್ ಆಗಬಾರ್ದು. ಈ ರೀತಿ ನಾವು 8 ಕತ್ರಿಗಳನ್ನ ರೆಡಿ ಮಾಡ್ಕೋಬೇಕು. ಒಂದು ಕತ್ರಿ ರೆಡಿ ಆಗಿದೆ, ಇದು ಎರಡನೇ ಕತ್ರಿ. ರಿವಿಟ್ ಪಂಚಿಂಗು ಮೀಡಿಯಮ್ ಆಗಿ ಮಾಡಬೇಕು. ಜಾಸ್ತಿ ಟೈಟ್ ಆಗಿ ಮಾಡಿದ್ರೆ ಗೇಟು ಕ್ಲೀನಾಗಿ ಆಪರೇಟ್ ಆಗಲ್ಲ. ನೋಡಿ, 8 ಕತ್ರಿಗಳು ರೆಡಿ ಆಗಿದೆ. ರಿವಿಟು ಕೌಂಟ್ರ್ ಒಳಭಾಗದಿಂದ ಸ್ವಲ್ಪ ಎತ್ತರಕ್ಕಿದೆ, ಅದಕ್ಕೆ ಇದು ಗ್ರೈಂಡಿಂಗ್ ಮಾಡಿ ಫಿನಿಶಿಂಗ್ ಮಾಡ್ಕೊಳ್ಳೋಣ. ನೋಡಿ, ಯಾವ ರೀತಿ ಗ್ರೈಂಡಿಂಗ್ ಮಾಡಿ ಫಿನಿಶಿಂಗ್ ಮಾಡಿದ್ದೀನಿ. ರಿವಿಟು ಮಟ್ಟವಾಗಿರಬೇಕು, ಮತ್ತು ಹೋಲಿಂದ ಹೋಲಿಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗಬೇಕು. ಈಗ ಕತ್ರಿ ಯಾವ ರೀತಿ ಜೋಡಿಸೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಆಪೋಸಿಟ್ ಡೈರೆಕ್ಷನಲ್ಲಿ ಈ 2 ಕತ್ರಿಗಳು ಈ ರೀತಿ ಜೋಡಿಸ್ಕೋಬೇಕು. ಇದರ ಮುಂದೆ 6 ಫ್ಲಾಟ್ಗಳನ್ನು ಜೋಡಿಸ್ಬೇಕಾಗುತ್ತೆ. ಕೊನೆ ಭಾಗದಲ್ಲಿ ಅದೇ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ 2 ಕತ್ರಿಗಳನ್ನು ಈ ರೀತಿ ಜೋಡಿಸ್ಬೇಕಾಗುತ್ತೆ. ನೋಡಿ, ಟೋಟಲ್ ಆಗಿ 10 ಹೋಲ್ ಇದೆ. ಈ ಖಾಲಿ ಇರೋ ಮೇಲ್ಭಾಗದಲ್ಲಿ ಅದೇ ರೀತಿ 6 ಫ್ಲಾಟ್ಗಳನ್ನು ಜೋಡಿಸ್ಬೇಕು. ನೋಡಿ, ಈ ರೀತಿ 10 ಫ್ಲಾಟಿನ ಕತ್ರಿ ಜೋಡಿಸಿದ್ದೀನಿ. ಇದು 42 ಇಂಚು ಅಗಲ ಓಪನ್ ಆಗುತ್ತೆ ಸ್ನೇಹಿತರೆ. ಈಗ ರಿವಿಟ್ ಪಂಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ರಿವಿಟ್ ಪಂಚಿಂಗ್ ಮಾಡೋಕ್ಕಿಂತ ಮುಂಚೆ ಈ ಫ್ಲಾಟಿನ ಮಧ್ಯಭಾಗದಲ್ಲಿ ಒಂದೊಂದು ವಾಷರ್ ಇಟ್ಟು ಆಮೇಲೆ ಪಂಚಿಂಗ್ ಮಾಡಬೇಕಾಗುತ್ತೆ. ಪಂಚಿಂಗ್ ಮಾಡೋದಕ್ಕೆ ವೆಲ್ಡಿಂಗಲ್ಲಿ ರಿವಿಟು ಹೀಟ್ ಮಾಡಿಕೊಂಡು ಪಂಚ್ ಮಾಡಿದ್ರೆ ಸುಲಭವಾಗಿ ಪಂಚಿಂಗ್ ಮಾಡ್ಬೋದು ಸ್ನೇಹಿತರೆ. ಹೀಟ್ ಮಾಡಲಿಲ್ಲ ಅಂದರೂ ಪಂಚ್ ಮಾಡ್ಬೋದು, ಸ್ವಲ್ಪ ನಿಧಾನ ಆಗುತ್ತೆ. ಆದರೆ ವೆಲ್ಡಿಂಗಲ್ಲಿ ಸ್ವಲ್ಪ ತುದಿ ಭಾಗ ಮಾತ್ರ ಹೀಟ್ ಮಾಡಿಕೊಂಡು ಪಂಚ್ ಮಾಡಿದ್ರೆ ತುಂಬ ಬೇಗ ಆಗುತ್ತೆ ಸ್ನೇಹಿತರೆ. ರಿವಿಟು ಮೀಡಿಯಮ್ ಆಗಿ ಪಂಚ್ ಮಾಡಬೇಕು ಸ್ನೇಹಿತರೆ. ಜಾಸ್ತಿ ಟೈಟಾಗಿ ಪಂಚ್ ಮಾಡಿದ್ರೆ ಗೇಟು ಆಪ್ರೇಟ್ ಆಗಲ್ಲ, ಮೊದಲೇ ಹೇಳಿದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ವೆಲ್ಡಿಂಗಲ್ಲಿ ಈ ರಿವಿಟಿನ ತುದಿ ಬಿಸಿ ಮಾಡಿ ಹೊಡೆದ್ರೆ ಎಷ್ಟು ಕ್ಲೀನಾಗಿ ಪಂಚ್ ಆಗ್ತಾ ಇದೆ ಅಂತ. ರಿವಿಟ್ ಪಂಚಿಂಗ್ ಎಲ್ಲ ಆಗಿದೆ. ಈಗ ಮೂಮೆಂಟ್ ನೋಡಿ ಯಾವ ರೀತಿ ಇದೆ, ಎಷ್ಟು ಫ್ರೀ ಆಗಿದೆ ನೋಡಿ ಸ್ನೇಹಿತರೆ. ಈ ರೀತಿ 2 ಕತ್ರಿ ಬೇಕು ನಮಗೆ, 2 ರೆಡಿ ಮಾಡಿದ್ದೀನಿ. ಈ 2 ಕತ್ರಿ ಕೆಳಭಾಗದಿಂದ 2ನೇ ಹೋಲು, ಮೇಲ್ಭಾಗದಿಂದ 2ನೇ ಹೋಲು ಈ ರೀತಿ ಇಟ್ಟು ಈ ಮೇಲ್ಗಡೆ ಇರೋ ರಿವಿಟ್ಗಳನ್ನು ತೆಗೆದು ಕೆಳಭಾಗದಿಂದ ಚಾನಲ್ ಕೆಳಗಡೆಯಿಂದ ಈ ರೀತಿ ಹಾಕಿ ಪಂಚ್ ಮಾಡಬೇಕು. ಅದಕ್ಕೆ ಇದು ಮೊದಲು ರಿವಿಟ್ ಹಾಕ್ಕೊಳ್ತಾ ಇದ್ದೀನಿ. ಈ 2 ಫ್ಲಾಟ್ಗಳ ಮಧ್ಯಭಾಗದಲ್ಲಿ ವಾಷರ್ ಹಾಕಬೇಕು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮರಿಬಾರ್ದು. ಈ ರಿವಿಟು ಕೆಳಗಡೆ ಬೀಳ್ದೋ ರೀತಿ ಇಲ್ಲಿ ಒಂದು ಪ್ಯಾಕಿಂಗ್ ಕೊಡೋಣ. ಸೇಮ್ ಅದೇ ರೀತಿ ಈ ಕತ್ರಿಗೂ ಕೆಳಭಾಗದಿಂದ ರಿವಿಟ್ಗಳನ್ನು ಹಾಕೋಬೇಕಾಗುತ್ತೆ, ಮಧ್ಯದಲ್ಲಿ ವಾಷರ್ ಹಾಕಬೇಕು. ನೋಡಿ, ಈ ರೀತಿ ಸೆಟ್ಟಿಂಗ್ ಎಲ್ಲ ಆದಮೇಲೆ ಕೆಳಭಾಗದಲ್ಲಿ ಯಾವ ರೀತಿ 10 ಚಾನಲ್ ಜೋಡಿಸಿದ್ದೀವಿ ಅದೇ ರೀತಿ ಮೇಲ್ಭಾಗದಲ್ಲೂ 10 ಚಾನಲ್ಗಳನ್ನು ಜೋಡಿಸ್ಬೇಕು. ಚಾನಲ್ ಜೋಡಿಸಿದ್ಮೇಲೆ 2 ಕತ್ತರಿಯ ಈ ರಿವಿಟ್ಗಳು ಕ್ಲೀನಾಗಿ ಮ್ಯಾಚಿಂಗ್ ಆಗೋ ರೀತಿ ಇಟ್ಕೊಂಡು ಪಂಚಿಂಗ್ ಮಾಡಬೇಕು. ಎರಡು ಕತ್ತರಿಯ ರಿವಿಟ್ಗಳು ಪಂಚಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ಈ ತುದಿಯ ಮತ್ತು ಮಧ್ಯದ ಹೋಲಿಗೆ ಮಧ್ಯದಲ್ಲಿ ಬುಚ್ಚಿಟ್ಟು ಪಂಚಿಂಗ್ ಮಾಡಬೇಕಾದ್ರೆ
ಮೊದಲು ಆಪ್ರೇಟ್ ಮಾಡಿ ನೋಡೋಣ. ನೋಡಿ ಎಷ್ಟು ಫ್ರೀಯಾಗಿ ಆಪ್ರೇಟ್ ಆಗ್ತಾ ಇದೆ, ನೋಡಿ ಎಷ್ಟು ಸುಲಭವಾಗಿ ಆಪ್ರೇಟ್ ಆಗ್ತಾ ಇದೆ. ತೂಕ ಸ್ವಲ್ಪ ಜಾಸ್ತಿ ಇದೆ ಸ್ನೇಹಿತರೆ, ಆದರೂ ನೋಡಿ ಎಷ್ಟು ಫ್ರೀಯಾಗಿದೆ. ಕೊಲಾಪ್ಸಿಬಲ್ ಗೇಟು ಈ ರೀತಿ ಫ್ರೀಯಾಗಿ ಮೂವ್ಮೆಂಟ್ ಇದ್ದರೆ ಬಿಲ್ಡಿಂಗಲ್ಲಿ ಕ್ಲೀನಾಗಿ ಆಪ್ರೇಟ್ ಮಾಡ್ಬೋದು ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ಕೊಲಾಪ್ಸಿಬಲ್ ಗೇಟ್ ತಯಾರಿಸುವ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.